ಸರ್ ಬರ್ರಿ 20 kg ಸಿಕ್ಕ್ರಿ ಸರ್. ನಾನು ಗಿಡ ಎಷ್ಟದ 3000 ಗಿಡ ಅದ ಸರ್. 60 ಟನ್ ಮಾಲ್ ಸಿಗ್ತದೆ ಸರ್. 10 ರೂಪಾಯಿ ಸಿಕ್ಕರೆ ಮತ್ತೆ 6 ಲಕ್ಷ ರೂಪಾಯಿ ದುಡ್ಡು ಸರ್. ಇದಕ್ಕೆ ಬೇರೆ ಇಂಟರ್ ಕ್ರಾಪ್ ಬೇರೆ ಬೆಳೆ ಮಾಡಿದ್ರೆ 6 ಲಕ್ಷ ಮಾಡೋಕ್ಕಾಗಲ್ಲ ಸರ್. ನಾನೇ ಮಾಡಿ ಸರ್, ಮತ್ತೆ ಒಂದ್ಸಲ ಕಲ್ಟಿವೇಷನ್ ಮಾಡೀನಿ. ಇನ್ನೊಂದು ಟೈಮ್ ಹೊಲ ಇನ್ನೊಂದ್ಸಲ ಕಳೆ ತೆಗ್ಸಂಬಿಟ್ಟು ಸರ್. ಏನಾಗೈತಿ ಏನು ದೊಡ್ಡ ಖರ್ಚು ಬರ್ತೀನಿ, ಒಂದು 10 ರಿಂದ 15 ಸಾವಿರ. ನಮ್ಮ ಪಪ್ಪಾಯಿ ಮಾಡಿ ಕಟಿಂಗ್ ಮಾಡ್ರೆ ಹೇಳಿದಾರೆ ಸರ್, ನೆಕ್ಸ್ಟ್ ಬರಲಿರಾಗಂತಂದು ಹೇಳಿ. ಸರ್ ಗಿಡ ಎಲ್ಲ ನರಮಾಗಿತ್ತದ ಬಿಸಿಲು ಹೊಟ್ಟಕ. ಈಗ ಅವ್ರನ್ನ ಕರ್ಸಿದ್ರೆ ಆಶ್ಚರ್ಯ ಸರ್. ಫೋನ್ ಮಾಡಕಂತ ಈಗ ಮೊನ್ನೆ ಫೋಟೋ ನೋಡಿ ಮತ್ ಕಟಿಂಗ್ ಐತಿ ಅಂದ್ರೆ ಇಲ್ಲ ಸರ್. ಬಂದು ಒಂದು ಅವ್ನಿಗೆ ಫೋಟೋ ಹಾಕಿದ್ದು ತೆಗೆದು ಅಣ್ಣ ಏನ್ ಮಾಡಿದೆ ಅಂತ ಕೇಳಿದೆ. ಹಂಗಪ್ಪ ಅವತ್ತು ತೋಟ ಮಾಡ್ಕೊಂತ ಹೊಂಟೀನಿ, ಒಂದ್ 2 ನ್ಯೂಟ್ರೆಂಟ್ ಮಾಡಿ ನೋಡಂತ ಹೇಳಿ ಸರ್. ಅಷ್ಟೇ, ಏನು ಹೇಳಿ ಸರ್. ಎಲ್ಲ ಅದು ನಮಸ್ಕಾರ ಸ್ನೇಹಿತರೆ, ನಾನು ರಾಜಾ ಬಕ್ಷಿ, ಕೃಷಿ ಸಲಹೆಗಾರ. ನಾವಿವತ್ತು ನಂದಿಹಳ್ಳಿ ಹಡಗಲಿ ತಾಲೂಕಲ್ಲಿದ್ದೀವಿ. ವಿಶ್ವಣ್ಣರ ತೋಟದಲ್ಲಿ ಪಪ್ಪಾಯ ತೋಟ. ನಾವು ಕೆಲವೊಂದು 20 ದಿನಗಳ ಹಿಂದೆ ಬಂದು ಇಲ್ಲಿ ಸಲಹೆಯನ್ನು ಕೊಟ್ಟಿದ್ವಿ. ಅವರು ಕಾಯಲ್ಲಿ ಶೈನಿಂಗು, ನಮಗೆ ಸ್ವಲ್ಪ ಒಳ್ಳೆ ಫ್ರೂಟ್ ಸೈಜ್ ಆಗಿರಲಿ, ಶೈನಿಂಗ್ ಆಗಿರಲಿ, ಮಾರ್ಕೆಟ್ಗೆ ಚೆನ್ನಾಗಿ ಪ್ರೈಸ್ ಬರೋ ರೀತಿ ಒಂದು ಸಲಹೆಯನ್ನು ಕೇಳಿದ್ದು. ನಾವು ರೆಕಮೆಂಡೇಶನ್ ಕೊಟ್ಟಿದ್ವಿ. ಸೊ ಅವರು ನಮ್ಮ ಕಂಪ್ನಿಯ ಕೆಲವೊಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ, ಅದರಿಂದ ತುಂಬ ಲಾಭನ ಪಡ್ಕೊಂಡಿದ್ದಾರೆ. ಅವ್ರ ಬಾಯಲ್ಲೇ ನಾವು ಕೇಳೋಣ. ನಮಸ್ಕಾರ ವಿಶ್ವಣ್ಣರ ಸರ್. ನಮಸ್ತೆ. ನಮಸ್ಕಾರ. ಈಗ ನಾವು ಬಂದ್ವಿ, ನಿಮ್ಮ ತೋಟ ನೋಡಿದ್ವಿ, ಸಲಹೆನ ಕೊಟ್ವಿ. ಹೌದು ಸರ್. ನೀವು ಫಸ್ಟ್ ಟೈಮ್ ನಮ್ಮ ಪ್ರಾಡಕ್ಟ್ನ ಬಳಸಿದ್ರಿ. ಹೌದು ಸರ್. ಯಾವ ಪ್ರಾಡಕ್ಟ್ನ ಬಳಸಿದ್ರಿ, ಯಾವ ರೀತಿ ಅದ್ರ ಲಾಭನ ನೀವು ನೋಡ್ತಾ ಇದ್ದೀರಾ ಫೀಲ್ಡ್ ಅಲ್ಲಿ ಅಂತ ಸ್ವಲ್ಪ ಹಂಚ್ಕೊಳ್ಳಿ ನಮ್ಮ ಜೊತೆಗೆ. ಸರ್ ಏನಿಲ್ಲ, ಫಸ್ಟ್ ನನ್ನ ಪಪ್ಪಾಯಿ ಒಳಗೆ ಮೇಲೆ ಸೆಟ್ಟಿಂಗ್ ಬರ್ತಾ ಇರಲಿಲ್ಲ ಸರ್. ನಿಂತಿತ್ತು ಸರ್ ಇದು. ಇಲ್ಲಿಂದ ಇಲ್ಲಿ ಮೇಲೆ ಕೆಳಗಿನ ಕಾಯಿ ಇತ್ತು ಸರ್. ಇದು ಮೇಲಿನ ಫ್ಲವರ್ ಎಲ್ಲ ಬಂದು ಡ್ರಾಪ್ ಆಗ್ತಾ ಸರ್. ಅದು ಬಿಳಿ ಕಾಯಿ ಏನೈತಲ್ಲ ಸರ್, ಅದು ಅಷ್ಟು ಡ್ರಾಪ್ ಆಗ್ತಾ ಇತ್ತು. ಓಕೆ ಓಕೆ. ಮತ್ತೆ ಕೊಟ್ರೇಶಿ ಫೋನ್ ಮಾಡಿ ಸರ್, ಇವತ್ತು ನಮ್ಮ ಸರ್ ಬಂದಾರ ಸರ್, ಹಿಂಗೆ ಬಂದಾರಣ್ಣ ವಿಸಿಟ್ ಮಾಡೋದೇನಂತಂದು ಹೇಳಿ ಮಾಡಿಸ್ಕೊಟ್ರೇಶಿ ನೋಡೋಣ ಅಂತ ನಂದ್ರೆ. ಆಮೇಲೆ ನಾನು ಇನ್ನೊಂದು 4-5 ದಿನ ಬಿಟ್ಟು ಸ್ಪ್ರೇ ಮಾಡೋದಿತ್ತು ಸರ್. ಅವಾಗ ಅವನಿಂದ ಕೊಟ್ರೇಶಿ ಅಣ್ಣ ನಾನೊಂದು 200 ಲೀಟ್ರಿಗೆ ನಿಮಗೆ ಡೆಮೋ ಕೊಡ್ತೀನಿ, ಅದು ಮಾಡೋಣ, ರಿಸಲ್ಟ್ ಬಂದ್ಮೇಲೆ ಮಾಡೋಂತ್ರಿ ಅಂತ ಸರ್ ಅವನು. ನಾನೇನಂದೆ ಮತ್ತೆ ಅವತ್ತು ಮಾಡಕ್ಕೆ ನಿಂತಿಲ್ಲ ಸರ್. ಅದು ಮತ್ತೆ ಕೊಟ್ರೇಶಿ ಬೇಡ, ಅಷ್ಟಕ್ಕೆ ಮಾಡಿಬಿಡೋಣ, ಅದು ಉಳ್ಕಿದ್ದೇನೆ ಅಮೌಂಟ್ ನಾನೇ ಕೊಡ್ತೀನಿ, ತರಿಸ್ಬಿಡೋದು. ಯಾಕಂದ್ರೆ ಮಳೆಗಾಲ ಸರ್. ಈಗ ಬೇರೆ ಟೈಮ್ನಾಗೆಲ್ಲ ಮಾಡೋಕ್ಕಾಗಲ್ಲ ಸರ್. ಮಳೆ ಬಿದ್ದು ಮಾಡೋಕ್ಕಾಗಲ್ಲ, ತರ್ಸಂಬಿಟ್ರೆ ಅಂತ ತರಿಸಿದ್ದು ಸರ್. ಸರ್ ಆ್ಯಕ್ಚುಲಿ ಇಲ್ಲಿಂದ ಇತ್ತ ಸೆಟ್ಟಿಂಗ್ ಇರಲಿಲ್ಲ ನೋಡಿ ಸರ್. ಕರೆಕ್ಟ್ ಈಗ 12 ಡೇಸ್ ಆಯ್ತು ಸರ್ ಅದು ಸ್ಪ್ರೇ ಮಾಡಿ. 12 ಡೇಸಿಂದ ಇದು ಅಷ್ಟು ಸೆಟ್ಟಿಂಗ್ ಮಾಡಿ ನೋಡಿ ಸರ್. ಸುಮಾರು ಗಿಡಕ್ಕೆ ಒಂದು 20 ರಿಂದ 25 ಕಾಯಿ ಮಾಡಿ ಸರ್ ಅದು. ಹೌದು ಸರ್. ಆಮೇಲೆ ಕಾಯ್ದು ಕಳೆನೇ ಬೇರೆ ಇದೆ ಸರ್. ಶೈನಿಂಗ್ ಇರಲಿಲ್ಲ ಸರ್ ಹಿಂಗೆ. ಸ್ಪ್ರೇ ಮಾಡಿದ್ಮೇಲೆ ಒಳ್ಳೆ ಶೈನಿಂಗ್ ಬಂದ ಸರ್. ಆಮೇಲೆ ಲೀಫ್ ಅಂತ ನೋಡ್ತಾರೆ, ಇದೆಲ್ಲ ಒಂಥರ ವೈಟ್ ಇಸುತ್ತೆ, ಫುಲ್ ಬ್ಲ್ಯಾಕ್ ಆಗೈತೆ ಸರ್. ಹೊಸ ಲೀಫ್ ಬರ್ತಿರೋದು, ಹೊಸ ಲೀಫ್ ಬರ್ತಾ ಇದ್ದಿ. ಆಮೇಲೆ ಸುಳಿ ನೋಡಿ ಸರ್, ಸುಳಿ ಹೆಂಗೈತೆ, ಸುಳಿ ಬ್ಯೂಟಿಫುಲ್ ಆಗಿ ಬಹಳ ಕ್ಲೀನ್ ಆಯ್ತು ಸರ್. ಕೊಟೇಶ್ ತೋರಿಸಿ, ಹತ್ರ ಬಂದು ಸುಳಿ ತೋರಿಸಿ. ಸುಳಿ ಮಾತ್ರ ಭಾರಿ ಸುಪೀರಿಯರ್ ಆಯ್ತು ಸರ್. ಆಮೇಲೆ ಇದು ಫ್ಲವರ್ ಐತಲ್ಲ ಸರ್, ಫ್ಲವರ್ ಸೈಜ್ ದಪ್ಪ ಬಾ ಸರ್. ಹೌದು. ಸ್ಪ್ರೇ ಮಾಡಿದ್ಮೇಲೆ ಫ್ಲವರ್ ಸೈಜ್ ದಪ್ಪ ಆಗೈತೆ ಸರ್. ಸೊ ಇದು ಬರೀ ನಮ್ದು ಒಂದು ಪ್ರಾಡಕ್ಟ್, ಬರೀ ಒಂದು ಡಾರ್ಮಲಿನ್. ಹೌದು ಸರ್. ಸರ್ ಇದೆ ನೋಡಿ ಸರ್, ಸ್ಪ್ರೇ ಮಾಡಿರೋದು ನಾನು. ಸೊ ಇದು ಒಂದು ಡಾರ್ಮಲಿನ್ 5 ಗ್ರಾಮ್ ಪ್ರತಿ ಲೀಟರ್ಗೆ ಇವರು ಸ್ಪ್ರೇ ಮಾಡಿದ್ದಾರೆ. ಬರೀ ಇದು ಒಂದು ಪ್ರಾಡಕ್ಟ್ ಸ್ಪ್ರೇ ಮಾಡಿರೋದನ್ನ ಇಷ್ಟು ಕೊಂಡು ಲಾಭನ ಪಡ್ಕೊಂಡಿದ್ದಾರೆ. ಇನ್ನು ನಮ್ದು ಇನ್ನು ಪೂರ್ತಿ ಪಪ್ಪಾಯದ ಶೆಡ್ಯೂಲ್ ಯೂಸ್ ಮಾಡಿದ್ರೆ ವಿಶ್ವಣ್ಣವ್ರು ಇನ್ನೂ ಒಳ್ಳೆ ಲಾಭವನ್ನ ಪಡ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ. ಇದು ಒಂದ್ ಗಿಡ ಅಲ್ಲ ಸರ್, ಪ್ರತಿ ಗಿಡ ನೋಡಿ ಸರ್. ಯಾವುದೇ ಪ್ರತಿ ಗಿಡ ಮಾಡ್ತಾರೆ. ಇದು ಒಂದ್ ಗಿಡ ಅಲ್ಲ, ಎಲ್ಲ ಗಿಡಕ್ಕೂ ಸೆಟ್ಟಿಂಗ್ ಬರ್ತಾ ಇದೆ ಸರ್. ಎಲ್ಲ ನಿಂತೋಗಿರೋ ಗಿಡ ಸರ್ ಇದು. ಹೌದು ಸರ್. ಯಾವ್ದಾರ ನಾನು ಬಂದಾಗ ಇಲ್ಲಿಗೆ ಸ್ಟಾಪ್ ಆಗಿತ್ತು, ಒಂದೇ ಒಂದು ಹೂ ಇರ್ಲಿಲ್ಲ. ಹೌದು ಸರ್. ಹೌದು. ಫ್ಲವರ್ ನೋಡಿ ಸರ್ ಯಾವ ಟೈಪ್ ಬರ್ತಾ ಇತ್ತು. ಹೌದು, ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ವಿಶ್ವಣ್ಣ ನಾವು ಬರ್ತಾ ಇರ್ತೀವಿ, ನಿಮ್ಗೆ ಸಲಹೆ ಕೊಡ್ತಾ ಇರ್ತೀವಿ, ಯೂಸ್ ಮಾಡ್ರಿ, ನೀವು ಲಾಭ ಪಡ್ಕೊಳ್ಳಿ. ಅಲ್ಲ ಸರ್, ನಿಮ್ ರಿಸಲ್ಟ್ ಬರ್ತಂದ್ರೆ ನಾವು ಮಾಡಕ್ಕೆ ಹಾಕಿದ್ರೆ ಮಾಡೋಣ. ಹಿಂಗಾಗಿತ್ತು ನೋಡಿ ಸರ್. ಹಿಂಗ ಇಷ್ಟೊಂದಾಗಿದ್ರೆ ಇದಕ್ಕಿಂತ ಸ್ವಲ್ಪ ಇತ್ತು ಸರ್. ಹಿಂಗ ಇದ್ರಾಗೆಲ್ಲ ಕಾಯಿ ಮಾತು ಸರ್. ನನಗೆ ಅದ ಆಶ್ಚರ್ಯ ಆತವತ್ತು. ಕೊಟ್ರೇಶಿಗೆ ಒಂದು 4-5 ದಿನದಿಂದ ಫೋನ್ ಮಾಡಿ ನೋಡಿ ಕೇಳಿ ಸರ್, ಕೊಟ್ರೇಶಿ ಚೆನ್ನಾಗಿ ಬರಕಂತದ್ದು ಫ್ಲವರ್ ಅಂತಂದೇಳಿ. ಸರ್ ಇದು ಏನಿಲ್ಲ, ಫ್ಲವರ್ ನಿಲ್ಲ ಸರ್. ತೇವಾಂಶ ಜಾತಿ ನಡೀತಾರೆ, ಕಡಿಮೆ ಆಗಬಾರ್ದು ಸರ್ ಇದಕ್ಕೆ. ನೋಡಿ ಸರ್, ಇದು ಏನಿರಲಿಲ್ಲ ನೋಡಿ ಸರ್. ಆ ಟೈಪ್ ಆಗಿತ್ತು ಸರ್ ಗಿಡ. ಇದು ಅಲ್ಲಿಗೈತಲ್ಲ ಆ ಟೈಪ್ ನೋಡ್ರಿ, ಕಂಪ್ಲೀಟ್ ರೀಸ್ಟಾರ್ಟ್ ಆಗಿದೆ. ಸರ್. ಅದಕ್ಕೆ ನಾನು ನಿಮಗೆ ಅವತ್ತು ಕೊಟ್ರೇಶಿ ಫೋನ್ ಮಾಡಿ ಹೇಳಿದೆ, ಚೆನ್ನಾಗಿ ಮಾತು ನೋಡೋ ಕೊಟ್ರೇಶಿ ಅಂತ ಹೇಳಿ. ನೋಡಿ ಸರ್, ಅದೇ ನೋಡ್ರಿ, ಇವೆಲ್ಲ ಮೇಲೆಲ್ಲ ಡ್ರಾಪ್ ನೋಡಿ ಸರ್. ಮತ್ತೆ ಈಗ ಸ್ಟಾರ್ಟ್ ಆಗೈತೆ, ಬ್ಲ್ಯಾಕ್ ಆಗಿರೋವೆಲ್ಲ ಡ್ರಾಪ್ ಸರ್. ಇದು ಮತ್ತೆ ಇವಾಗ ಸ್ಟಾರ್ಟ್ ಆಗೈತೆ ಸರ್. ಇಲ್ಲಿಂದ ನಮಗೆ ಹಣ್ಣು ಕ್ವಾಲಿಟಿ ಮಾಡ್ಕೊಂಡು ನಮ್ಮ ಜವಾಬ್ದಾರಿ ಸರ್. ಅದಕ್ಕೆ ಗೊಬ್ಬರ ಕೊಟ್ರೆ ಕೆಪಾಸಿಟಿ ಮೇಲೆ ತೂಕನ ಬರ್ತೈತಿ, ಸೈಜ್ ಬರ್ತದೆ ಸರ್. ಸೆಟ್ಟಿಂಗ್ ಚಾಲೆಂಜ್. ಸೆಟ್ಟಿಂಗ್ ಇಂಪಾರ್ಟೆಂಟ್ ಅಲ್ಲ ಸರ್. ಸೆಟ್ಟಿಂಗ್ ಬಂತಂದ್ರೆ ಮುಂದೆ ಏನ್ ಬೇಕಾದ್ರು ಮಾಡ್ಬೋದು. ನೋಡ್ರಿ ನೋಡಿ ಸರ್, ಪ್ರತಿ ಗಿಡದಾಗ ಬಂದ ಸರ್. ಮೊದ್ಲಿಗೆ ಇರ್ಲಿಲ್ಲ ಇದು. ಅದೇ ಹೌದ್ರಾ ಸರ್, ಬರೀ 12 ಡೇಸ್. ನೋಡ್ರಿ, ಅದು ನಿಂತಿರೋದು ಹೊಸದು ಮಾತು ನೋಡಿ ಸರ್. ಇಲ್ಲಿ ನೋಡಿ ಸರ್, ಇದು ಪೂರ್ತಿ ನಿಂತಿರೋದು, ಇದು ನಿಂತರ ಗಿಡ ನೋಡಿ ಸರ್.
ಇವಾಗ ಮತ್ತೆ ಹಂಗೆ ರಿಸಲ್ಟ್ ಬಂದ್ರೆ ರೈತರು ಎಲ್ಲರೂ ಮನಸ್ಸು ಮಾಡ್ತಾರೆ ಸರ್. ನೋಡಿ ಸರ್ ಅದೇ ಭಾಳ ಗಿಡ ಗ್ಯಾಪ್ ಇದೆ ಸರ್. ಈ ಕಡೆ ಪೆಟ್ಟೆಗಂತೂ ಎಲ್ಲ ಗಿಡದಾಗ ಬರ್ತೈತೆ ನೋಡಿ ಸರ್. ಈಗ ಒಂದು ಗಿಡನ ಖಾಲಿ ಇಲ್ಲ. ಇವಾಗ ಅಬ್ಸರ್ವ್ ಮಾಡ್ಕೊಂಬಿಟ್ರಿ, ತೋಟ ಅಷ್ಟು ಹಿಡ್ಕೊಂಬರ್ರಿ. ಒಂದು ತೋಟಕ್ಕೆ ಈ ಕಡೆಗೆ ಸರ್ 18 ಗಿಡ ಐತಿ. ಈ ಗಿಡದಲ್ಲೂ ಸ್ಟಾರ್ಟ್ ಆಗೈತೆ ಫ್ಲವರಿಂಗ್ ಸರ್. 18 ಗಿಡ ಐತೆ ಸರ್ ಇವಾಗ. ಒಂದು 500 ಗಿಡ ಬಿದ್ದತ್ ಸರ್ ಇವಾಗ. 1300 ಗಿಡದಾಗ ಒಂದು 500 ಗಿಡದಾಗ ಇದ್ದಿಲ್ಲ ಸರ್ ಹೂವು ಕಾಯಿ. ಇಲ್ಲಿ ಮುಂದೆ ಅಷ್ಟ ಐತೆ ಸರ್ ಇದು. ಈಗ ನೋಡ್ಬರ್ರಿ ಎಲ್ಲ ಒಲಿ ಐತಿ ಈಗ ಪ್ರತಿ ಗಿಡಕ್ಕೂ ಕಾಯಿ. ಇಲ್ಲಿ ನೋಡಿ ಸರ್ ಅದೇ ಇದು ಹೋಗಿರೋ ಗಿಡ ನೋಡಿ ಸರ್ ಅದೇ. ನೋಡಿ ಸರ್ ಮೇಲೆ ಎಷ್ಟು ಬಂತಲ್ಲ, ಅಲ್ಲ 8 ಕಾಯಿ ಬಂತ ನೋಡಿ ಸರ್ ಅದೇ ಹೋಗಿರೋದು ಸರ್ ಇದು. ಅಂದ್ರೆ ನಮ್ಮದು ಬ್ಲೋಯರ್ ಸ್ಪ್ರೇ ನೋಡಿ ಕೇಳಿ ಸರ್, ಭಾರಿ ನೀಟಾಗ ಸರ್. ಒಂದು ಎಲ್ಲಿ ಏನು ಉಳಿಯಲ್ಲ ಸರ್ ಇದು. ಸ್ಪ್ರೇಯಿಂಗ್ ಚೆನ್ನಾಗಿದೆ 100% ಸರ್. ಗಿಡ ಎಲ್ಲ ಅಕ್ಷೆಡ್ ಹೋಗ್ಬಿಟ್ಟು ಸರ್. ಬೂಮರ್ ಇದೆ ಈ ಲೆವೆಲ್ ಇಂದ ಬಿಡ್ಕೊಂತೀವಿ ಸರ್. ಈ ಲೆವೆಲ್ ಇಂದ ಎಲ್ಲ ಗಿಡ ಎಲ್ಲ ಅಳಿಗಾಡೋಕ ಸರ್. ಅಂದ್ರೆ ಏನ್ ಸರ್ ಎಲ್ಲ ಡಾಟ್ ಸರ್, ಇಳಿಯಲ್ಲ ಸರ್. ಒಂದು ಡ್ರಾಪ್ ಇಳಿಯಲ್ಲ, ಡಾಟ್ ಅವರೇ ಡಾಟ್ 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 ಹಾಕೊಂಡ್ರೆ ಸರ್. ಫೈನ್. ಅದು ಹಂಗಾಗಿ ಸರ್ ರಿಸಲ್ಟ್ ಬರೋದು. ಇದನ್ನು ಫುಲ್ ನ್ಯಾನೋ ಟೆಕ್ನಾಲಜಿ ಇದೆ ಇದರಲ್ಲಿ. ಹಾಂ ಸರ್. ಆ ಥರ ಸ್ಪ್ರೇ ಆದಾಗ ಗ್ರೋಮರ್ನವ್ರು ಫೋನ್ ಮಾಡಿದ್ರು ಸರ್ ನಿನ್ನೆ. ಯಾರು? ಗ್ರೋಮರ್ನವ್ರು. ಹಾಂ ನೋಡಿ ಸರ್ ಅದೇ ಅವರು ಫೋನ್ ಮಾಡಿದ್ರು. ನಾವು ಬ್ಲೋಯರ್ ಅದಾವಲ್ಲ ಸರ್, ಎಲ್ಲರೂ ಮಾಡ್ತಾರೆ. ರಿಸಲ್ಟ್ ಬಂದ್ಬಿಡ್ತದೆ ಸರ್. ಬ್ಲೋಯರ್ಗೆ ರಿಸಲ್ಟ್ 100% ಬರ್ತದೆ ಸರ್. ಎಲ್ಲಿ ಒಂದು ಗ್ಯಾಪ್ ಉಳಿಯಲ್ಲ. ಹೌದು. ಅದಕ್ಕೆ ನೀವು ಇದನ್ನೇ ಮ್ಯಾನುವಲ್ ಮಾಡಿ ಸರ್ ಬರಲ್ಲ ನಿಮಗೆ. ಸ್ಪ್ರೇದ್ ಮಾಲಿಕ್ಯೂಲ್ ಸ್ಮಾಲ್ ಬ್ರೇಕ್ ಆದಾಗ ಇಲ್ಲಿ ಎಲೆಗೆ ಅಬ್ಸರ್ವ್ ಮಾಡೋಕ್ಕೆ ಈಸಿ, ಭಾಳ ಈಸಿ ಸರ್. ನಮಗೇನು ಸರ್ 1 ತಾಸು ಕ್ಲಿಯರ್ ಬರವಾಗ್ಬಿಟ್ರೆ ಸಾಕು ಸ್ಪ್ರೇ ಮಾಡಿದ್ಮೇಲೆ. 1 ಅವರ್ ಬರವಾತಂದ್ರೆ ಅದು ತೋಟ ಸಕ್ಸಸ್ ನೋಡಿ ಸರ್. ಅದು ನೋಡಿ ಸರ್ ಅದೇ ಇದು ಪೂರ್ತಿ ಗಿಡ ನೋಡಿ ಸರ್ ಹೆಂಗಾಗಿರ್ತದೆ ನೋಡ್ರಿ. ಖುಷಿ ಅಲ್ಲ ಏನು ಸರ್ ಹಿಂಗೆ ಬಂದೆ ಅಂದ್ರೆ? ಏನು 2000 ರೂಪಾಯಿ ಖರ್ಚು ಮಾಡಿ ಹೋಗಿ ನೋಡಿ ಸರ್. ನನಗೆ ಕೊಟ್ಟು ಸ್ಮೆಲ್ಲ ಇರಲಿಲ್ಲ, ಮತ್ತೆ ಸಿಕ್ಕಾಪಟ್ಟೆ ಹೂ ಬರಕಂತೈತೆ ಅದು. ಅದು ಸ್ಮೆಲ್ ಹೋಗ್ಬಿಡುತ್ತೆ ಸರ್. ಅದ್ರದ್ದೆಲ್ಲ ಗತ್ತ ಹೋಗಿತ್ತ ಗಿಡದ್ದು ನೋಡ್ರಿ. ಅದೇ ಹಿಂಗೆ ಕೆಳಗೆ ಹೂ ಉದುರ್ತದಲ್ಲ ಸರ್. ಅದು ಇರ್ಬೇಕು ಸರ್ ಗಿಡ. ಅದು ಮೇಲ್ಗಡೆ ಇರ್ಬೇಕು ಸರ್. ನೋಡಿ ಸರ್ ಅದೇ ಪ್ರತಿ ಗಿಡಕ್ಕೆ ಇದೇನು ಡಿಸ್ಟೆನ್ಸ್ ಐತೆ ಸರ್? 6 ಅಡಿ ಬೇಡ 7 ಅಡಿ ಐತೆ ಸರ್. ಇನ್ನೂ 2 ಅಡಿ ಕೀಳ್ತೀವಿ ಸರ್ ಮೇಲೆ. ಹಾಂ, ಇಲ್ಲಿಂದ 20 ಕಾಯಿ ಸಿಕ್ಕರಿಂದ 20 kg ಸರ್ ನಮಗೆ. ಇದು ಹಳೆ ಕಾಯಿ ಬಿಡು ಸರ್. ಇದು ಇಲ್ಲಿಂದ ನೋಡಿ ಸರ್ ಖಾಲಿ ಇತ್ತು. ಇವಾಗ ನಿಮಗೆ 12 ದಿನದಲ್ಲಿ ಬೇಕಾದ್ರೆ ನಾಳೆ ಒಂದು ಸ್ಪ್ರೇ ಕೊಡ್ತಾರೆ ಮಾಡ್ಬಿಡೋಣ ಮತ್ತೆ ಬರುತ್ತಂದ್ರೆ. ಸರಿ ಸರ್, ನಾವು ಫ್ರೀ ಇದೀವಿ ಈಗ. ನೋಡಿ ಸರ್ ಅದೇ ನೀವು ಎಲ್ಲಿ ಮಾಡೋಣ ಹೋಗ್ರಿ ಸರ್. ಖಾಲಿ ಗಿಡ ಅಲ್ಲ ನೋಡಿ ಸರ್. ಖಾಲಿ ಗಿಡ ಭಾಳ ಅಲ್ಲಿ ನೋಡಿ ಸರ್ ಅದೇ ಖಾಲಿ ಗಿಡ ಎಲ್ಲಿ ಇಲ್ಲ, ಎಲ್ಲ ಗಿಡಕ್ಕೆ ಬರ್ತಾ ಇತ್ತು ಸರ್. ಅದು ಇಂಪಾರ್ಟೆಂಟ್ ಅಲ್ಲ ಸರ್. ನೋಡಿ ಸರ್ ಅದೇ ಮಕ್ಕಂಡ್ರೆ ಬಗ್ಗೆಡ್ರೆ ಗಿಡ ಬಂದ ಸರ್. ಅದೇ ಅದು ನೋಡ್ರಿ ಪೂರ್ತಿ ಹೋಗಿರೋ ಬಗ್ಗಿರ ಗಿಡ ಬಿಸಿವಿ ಅದನ್ನ ನೋಡ್ರಿ ಅದ್ರಾಗ ಮಾಡ್ತದೆ. ಇದು ಬಿದ್ದು ಸರ್. ಇದು ಮತ್ತೆ ಮಣ್ಣಾಕಿ ನಿಲ್ಸಿವಿ ನಾವು ನೋಡ್ರಿ. ಅದೇ ಹೌದ್ರಾ? ಹಾಂ ನೋಡ್ರಿ ಅದೇ ಎಲ್ಲ ಪ್ರತಿ ಗಿಡ ಸರ್. ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಸರ್. ಹೇಳ್ತಾನ ಸರ್ ಬರ್ರಿ 20 kg ಸಿಕ್ಕರು ಸರ್. ನಾನು ಗಿಡ ಎಷ್ಟದ 3000 ಗಿಡ ಅದ ಸರ್. 60 ಟನ್ ಮಾಲ್ ಸಿಗ್ತದೆ ಸರ್. 10 ರೂಪಾಯಿ ಸಿಕ್ಕರು ಮತ್ತೆ 6 ಲಕ್ಷ ರೂಪಾಯಿ ದುಡ್ಡು ಸರ್. ಇದಕ್ಕೆ ಬೇರೆ ಇಂಟರ್ ಕ್ರಾಪ್ ಬೇರೆ ಬೆಳೆ ಮಾಡಿದ್ರೆ 6 ಲಕ್ಷ ಮಾಡೋಕ್ಕಾಗಲ್ಲ ಸರ್. ಈಗ ನಾನೇನು ಮಾಡಿ ಸರ್, ಮತ್ತೆ ಒಂದ್ಸಲ ಕಲ್ಟಿವೇಷನ್ ಮಾಡೀನಿ. ಇನ್ನೊಂದು ಟೈಮ್ ಹೊಲ ಇನ್ನೊಂದ್ಸಲ ಕಳೆ ತೆಗ್ಸಂಬಿಟ್ಟು ಸರ್. ಏನಾಗೈತಿ ಏನು ದೊಡ್ಡ ಖರ್ಚು ಬರ್ತೀನಿ. ಒಂದು 10 ರಿಂದ 15 ಸಾವಿರ. ನಮ್ಮ ಪಪ್ಪಾಯಿ ಮಾಡಿ ಕಟಿಂಗ್ ಮಾಡ್ರೆ ಹೇಳಿದಾರೆ ಸರ್ ನೆಕ್ಸ್ಟ್ ಬರಲಿರಾಗಂತಂದು ಹೇಳಿ. ಸರ್ ಗಿಡ ಎಲ್ಲ ನರಮಾಗಿತ್ತದ ಬಿಸಿಲು ಹೊಟ್ಟಕ. ಈಗ ಅವ್ರನ್ನ ಕರ್ಸಿದ್ರೆ ಆಶ್ಚರ್ಯ ಸರ್. ಫೋನ್ ಮಾಡಕಂತಾನೆ ಈಗ ಮೊನ್ನೆ ಫೋಟೋ ನೋಡಿ. ಮತ್ತೆ ಕಟಿಂಗ್ ಐತಿ ಅಂದ್ರೆ ಇಲ್ಲ ಸರ್ ಬಂದು ಒಂದು ಅವ್ನಿಗೆ ಫೋಟೋ ಹಾಕಿದ್ದು ತೆಗೆದು ಅಣ್ಣ ಏನ್ ಮಾಡಿದೆ ಅಂತ ಕೇಳಿದೆ. ಹಂಗಪ್ಪ ಅವತ್ತು ತೋಟ ಮಾಡ್ಕೊಂತ ಹೊಂಟೀನಿ, ಒಂದು 2 ನ್ಯೂಟ್ರೆಂಟ್ ಮಾಡಿ ನೋಡಂತ ಹೇಳಿ ಸರ್. ಅಷ್ಟೇ, ಏನು ಹೇಳಿ. ನ್ಯೂಟ್ರೆಂಟ್ ಎಲ್ಲ ಗೇಮ್ ಇರೋದು ವಿಷಯ. ಹೌದು ಸರ್. ಸರ್ ಆಕ್ಚುಲಿ ನಾವು ಬೇರೆ ಕೊಡೋಕ್ಕಂತ ಎಲೆ ಕೊಡ್ತೀವಲ್ಲ 100% ರಿಯಲ್ ಸರ್. ವಿದ್ಯಾಂಗಡಂದು TMX ಜಿಂಕ್ ಖಾಲಿ ಮಾಡ್ತಿತ್ತು ಸರ್. ನಾನು ಕೇಳ್ಬೇಕಾರೆ ಅವನಿಗೆ ಬರೀ ನಂದು ಬಿಲ್ ಬುಕ್ತ ಬರೀ TMX ಜಿಂಕ್ ಇರ್ತದೆ ಅದ್ರಾಗ. ಆಮೇಲೆ ಯಾರಿಸ್ ತೊಂದು ಮಾಡ್ತಿತ್ತು ಸರ್. ಯಾರಿಸ್ ಕಂಪ್ನಿ ಒಂದು ಮಾಡ್ತಿತ್ತು ಸರ್. ಅದು ಒಂದು ಹಂಗಾತು. ಅದು ಈ ಥರ ರಿಸಲ್ಟ್ ನೀವು ಯಾವತ್ತು ಚೆನ್ನಾಗೈತೆ ಎಕ್ಸ್ಪೀರಿಯನ್ಸ್ ಮಾಡಿ? ಹೌದು ನೋಡಿ ಸರ್. ನೀವು ಲೀಫ್ ನೋಡ್ರಿ, ಗಿಡ ಎಲ್ತಿ ಇತ್ತಂದ್ರೆ ಕಾಯಿ ಬಂದೇ ಬರ್ತದೆ ಸರ್. ಎಲ್ಲಿ ಹೋಗ್ತದೆ ನೋಡ್ರಿ. ಪ್ರತಿ ಗಿಡನ ನೋಡ್ರಿ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋ ನೀವು. ಗಿಡ ಎಲ್ತಿ ಇತ್ತಂದ್ರೆ ಇಲ್ಲಿ ನಮ್ನ ಹಿಡಿದೈತೆ ನೋಡ್ರಿ. ನೋಡಿ ಸರ್ ಹಳೆ ಕಾಯಿ ಒಂದು ಅರ್ಧ ಐತಿ, ಹೊಸ ಕಾಯಿ ಅರ್ಧ ಐತಿ ನೋಡಿ. ಸುಳಿ ಕಟ್ ನೋಡೋಣ. ನಾನು ಅದೇ ಹೇಳ್ತಲ್ಲ ಕೊಟ್ಟೇಶಿ, ನಾನು ಅಷ್ಟು ಸುಲಭವಾಗಿ ಒಪ್ಕೊಳಲ್ಲ ನಾನು. ನಿಜವಾಗ್ಲೂ ಯಾಕಂದ್ರೆ ಆಗಲ್ಲ ಸರ್. ನನಗೆ ಬೇಕಂದ್ರೆ ಅಷ್ಟು ಈಸಿ ಇಲ್ಲ. 2 ಸರಿ ನಾನು ಅದಕ್ಕೆ ಅವ್ರ ತಿರ್ಗಾ ಮರ್ಗ ಫೋನ್ ಮಾಡ್ರ ಸರ್. ಇಲ್ಲ ಸರ್ ನಾನು ಅಷ್ಟು ಸುಲಭವಾಗಿ ಒಪ್ಕೊಳಲ್ಲ. ನಾನು ಅವತ್ತು ನೀನು ಹೇಳಿದಲ್ಲ ಅಣ್ಣ ಬಂದು ನೋಡ್ಕೊಂಡು ಹೋದೆ ಅಂದ್ರೆ ಹಂಗ ಸರ್. ನೋಡಿ ಸರ್ ಈಗ ನಾವು ಗಿಡಕ್ಕೆ ಏನಾಗಲ್ಲ ಸರ್. ಅದು ತಗೊಳುತ್ತೆ ಅಡಿಕೆ ಎಲೆ ಮುಖಾಂತರ ಎಲ್ಲ ಗಿಡ ತಗೊಳುತ್ತೆ. ಅದೇ 2 ಆಪ್ಷನ್ ಇದೆ ಅದಕ್ಕೆ, ಬೇರ್ ಮುಖಾಂತರ ಎಲೆ ಮುಖಾಂತರ. ಹಾಂ ಸರ್. ಸರ್ ಎಲ್ಲ ಅದು